ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ಬಂಕಾಪುರ ಪುರಸಭೆ ಸಾಮೂಹಿಕ ಸಭೆಯನ್ನು ಕರೆಯಲಾಗಿತ್ತು. ದಿನಾಂಕ 10/2/2025 ಸನ್ಮಾನ್ಯ ಶ್ರೀ ಯಾಶೀರ್ ಅಹಮದ್ ಖಾನ್ ಪಠಾಣ್ ಶಿಗ್ಗಾಂವ್ ಸವಣೂರು ಕ್ಷೇತ್ರದ ಶಾಸಕರು ಭಾಗಿಯಾಗಿದ್ದರು. ಶಿಗ್ಗಾಂವ್ ತಾಲೂಕಿನ ಬಂಕಾಪುರ ಪಟ್ಟಣದಲ್ಲಿ ಪುರಸಭೆ ಕಾರ್ಯಾಲಯದಲ್ಲಿ ದಿನಾಂಕ 10/2/2025 ಸೋಮವಾರ ದಿವಸ ಸಾಮೂಹಿಕ ಸಭೆಯನ್ನು ಕರೆಯಲಾಗಿತ್ತು. ಅದೇ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿಗಳು ಆದ ಶಿವನಂದ ಅಜ್ಜನವರ್ ಹಾಗೂ ಪುರಸಭೆಯ ಎಲ್ಲ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಅಧ್ಯಕ್ಷರು ಆದ ಮಮತಾ ಮಾಕಿ, ಉಪಾಧ್ಯಕ್ಷರು ಆದ ಆಂಜನೇಯ ಗುಡಿಗೇರಿ ಅವರು ಹಾಗೂ ಪುರಸಭೆಯ ಸರ್ವ ಸದಸ್ಯರು ಭಾಗಿಯಾಗಿದ್ದರು. ಹಿರಿಯ ಮುಖಂಡರು ಆದ ಮಲ್ಲೇಶಪ್ಪ ಬಡ್ಡಿ ಅವರು ಕೊಟ್ಟಿಗೇರಿ ಹಿಂದೂ ಸ್ಮಶಾನ ಗಟ್ಟಿಯ ಬಗ್ಗೆ ಶಾಸಕರೊಂದಿಗೆ ಚರ್ಚೆ ಮಾಡಲಾಗಿತ್ತು. ನಂತರ ರಾಷ್ಟ್ರೀಯ ಹೆದ್ದಾರಿ ಬಾಜು ಇರುವ ಹಿಂದೂ ಸ್ಮಶಾನ ಗಟ್ಟಿಗೆ ಕಾಂಪೌಂಡ್ ಹಾಕಿಸಿಕೊಡ್ತೀನಿ ಅಂತ ಶಾಸಕರು ಆದ ಯಾಸೀರ್ ಅಹಮದ್ ಖಾನ್ ಪಠಾಣ್ ಇವರು ಅಧಿಕಾರಿಗಳಿಗೆ ತಿಳಿಸಿದರು. ನಂತರ ಜನರಿಗೆ ಒಳ್ಳೆಯದನ್ನ ಮಾಡಬೇಕು, ಜನರಿಗೆ ನೀರಿನ ಸೌಕರ್ಯ ಒದಗಿಸಿಕೊಡಬೇಕು ಮತ್ತು ಪುರಸಭೆಯ ಸಿಬ್ಬಂದಿ ವರ್ಗಕ್ಕೆ ನೇರಪೂತಿ ಇನ್ನಷ್ಟು ನೇಮಕಾತಿ ಮಾಡಿಕೊಳ್ಳಬೇಕು ಅಂತ ತಿಳಿಸಿದರು. ಅದ ನಂತರ ಅಕ್ರಮವಾಗಿ ಮನೆ ಕಟ್ಟಡವನ್ನ ಮಾಡಿದಂತಹ ಬಂಕಾಪುರ ಜನತೆಗೆ ಬೀಗಾತ ಮಾಡಿಕೊಡಬೇಕು ಅಂತ ಮುಖ್ಯ ಅಧಿಕಾರಿಗೆ ತಿಳಿಸಿದ್ರು ಮತ್ತು ಸಭೆ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ಸರ್ವ ಸದಸ್ಯರಿಗೂ ಸ್ಪಷ್ಟನೆ ಕೊಟ್ಟಿದ್ರು. ಬಂಕಾಪುರ ಪುರಸಭಾ ವ್ಯಾಪ್ತಿಯಲ್ಲಿ ಏನು G+ ಮನೆಗಳು ಹಾಗೂ ಸ್ಲಮ್ ಬೋರ್ಡ್ ಮನೆಗಳ ಏನು ಒಂದು ವಿಳಂಬ ಹಾಗೂ ಕಾಮಗಾರಿಯಲ್ಲಿ ಲೋಪದೋಷಗಳಿದಾವು. ಅದರ ಬಗ್ಗೆ ಈಗಾಗಲೇ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ನಡೆದಂಥ ತ್ರೈಮಾಸಿಕ KDP ಸಭೆಯಲ್ಲಿ ಚೀಫ್ ಆಫೀಸರ್ ಅವರು ಇದ್ದರು. ಪ್ರಸ್ತಾಪ ಮಾಡಿದ್ದೇವೆ. ಮಾಡಿ 350 ಮನೆಗಳು ರೆಡಿಯಾಗ್ಯಾವ. ಈಗ G+1 ಇನ್ನೂ 350 ಮನೆಗಳನ್ನು ರೆಡಿ ಮಾಡಲಿಕ್ಕೆ ಸರ್ಕಾರದಿಂದ ಅನುದಾನವನ್ನು ಕೊಡಿಸುವಂಥ ಕೆಲಸ ಮಾಡ್ತಾರೆ. 350 ಮನೆಗಳನ್ನು ಕಾನೂನು ಪ್ರಕಾರ ಏನು ಅದರದ್ದು G+1 ಹಂಚಿಕೆಯ ಮಾರ್ಗಸೂಚಿ ಐತಿ, ಆ ಮಾರ್ಗಸೂಚಿ ಪ್ರಕಾರ ಈಗಾಗಲೇ ಚೀಫ್ ಆಫೀಸರ್ ಅವ್ರಿಗೆ ಲಿಸ್ಟ್ ಮಾಡೋಕ್ಕೆ ಇವ್ರು ಮಾಡ್ಯಾರ. ಆ ಮಾರ್ಗಸೂಚಿಯಲ್ಲಿ ಯಾರ್ಯಾರು ಫಿಟ್ ಆಗ್ತಾರ 350 ಮಂದಿಗಳಿಗೆ ಇಮಿಡಿಯೇಟ್ಲಿ ಮನೆಯನ್ನು ಹಸ್ತಾಂತರ ಮಾಡ್ತೀವಿ. ಅಲ್ಲಿ ಬೇಕಾದಂಥ ನೀರು, ವಿದ್ಯುತ್ತು, ಅದನ್ನೆಲ್ಲ ಸೌಲಭ್ಯಗಳನ್ನು ಕೊಡುವ ಮುಖಾಂತರ G+ ಸಮಸ್ಯೆ ಬಗೆಹರಿಸ್ತೀವಿ. ಮತ್ತು ಸ್ಲಮ್ ಬೋರ್ಡ್ ಮನೆಗಳಲ್ಲಿ ಭಾಳಷ್ಟು ಸಮಸ್ಯೆ ಆಗಿದ್ದಾವೆ. ಈಗಾಗಲೇ ಅದನ್ನು COD ಎನ್ಕ್ವೈರಿಗೆ ಹಾಕಿದ್ದೀವಿ, ಅದನ್ನು ಬಗೆಹರಿಸ್ತೀವಿ. ಜೊತೆಗೆ ಬಂಕಾಪುರ ಪಟ್ಟಣಕ್ಕೆ 10 ಕೋಟಿ ರೂಪಾಯಿ ವಿಶೇಷ ಅನುದಾನದಲ್ಲಿ ಈಗಾಗಲೇ ಕಿರಾಯ ಯೋಜನೆ ಸಿದ್ಧಪಡಿಸ್ತೀವಿ. ಆ 10 ಕೋಟಿ ರೂಪಾಯಲ್ಲಿ ಮೂಲಭೂತ ಸೌಕರ್ಯಗಳಾದಂಥ ಶಾಲೆ, ರಸ್ತೆ ಇವನ್ನೆಲ್ಲ ಅದನ್ನು ಕೂಡ ಮೂಲಭೂತ ಸೌಕರ್ಯಗಳು ಮಾಡೋ ಮುಖಾಂತರ ಬಂಕಾಪುರ ಪುರಸಭೆಯನ್ನು ಒಂದು ಮಾದರಿ ಪುರಸಭೆಯನ್ನಾಗಿ ಮಾಡಲಿಕ್ಕೆ ನಾವು ಪುರಸಭಾ ಸದಸ್ಯರು ಹಾಗೂ ಎಲ್ಲ ಇಲ್ಲಿನ ಸಾರ್ವಜನಿಕರು ಕೂಡಿ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ. ರವಿರಾಜ್ ಎಸ್ಎಂಶಿ, ಬಂಕಾಪುರ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.